ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಸಾಕಷ್ಟು ಕಕ್ಷಿದಾರರು ನನ್ನ ಬಳಿ ಬಂದಾಗ, ಸರ್ ನಾನು ಆ ಎವಿಡೆನ್ಸ್ಗಳನ್ನು ಕೊಟ್ಟಿದ್ದೆ, ಈ ಎವಿಡೆನ್ಸ್ಗಳನ್ನು ಕೊಟ್ಟಿದ್ದೆ, ಇಂಥ ದಾಖಲೆಗಳನ್ನು ಕೊಟ್ಟಿದ್ದೆ, ಇಂಥ ದಸ್ತಾವೇಜುಗಳನ್ನು ಕೊಟ್ಟಿದ್ದೆ, ಇಂಥ ಪೆನ್ಡ್ರೈವ್ ಕೊಟ್ಟಿದ್ದೆ, ಇಂಥ ಫೋಟೋ ಕೊಟ್ಟಿದ್ದೆ, ಇಂಥ CD ಕೊಟ್ಟಿದ್ದೆ, ಆದರೂ ಇದು ಯಾವುದನ್ನು ಕೂಡ ಮಾರ್ಕ್ ಮಾಡಿಸಿಲ್ಲ, ಎವಿಡೆನ್ಸ್ಗಳನ್ನು ಹಾಕಿಸಿಲ್ಲ, ಕೇಳಿದರೆ ಇದರ ಅವಶ್ಯಕತೆ ಇಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ, ಕೇಳಿದ್ದನ್ನು ಕೊಟ್ಟಿದ್ದನ್ನು ಹಾಕ್ತಾ ಇಲ್ಲ. ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭಗಳಲ್ಲಿ ನಮಗೆ ಅನಗತ್ಯವಾದಂತಹ ಒಂದು ಕಿರಿಕಿರಿ ಆಗುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ವಕೀಲರು ಸೈಲೆಂಟಾಗೇ ಇರ್ತಾರೆ. ಸೊ ಏನು ಅದನ್ನು ಪ್ರತಿರೋಧ ಮಾಡಿಲ್ಲ, ಅವರು ಕೇಳೋದಕ್ಕೆ ಬಿಟ್ಟುಬಿಡ್ತಾ ಇದ್ದಾರೆ. ಕೇಸಿಗೆ ಸಂಬಂಧಪಡದ ಕೆಲವು ಮಾನಸಿಕ ಕಿರಿಕಿರಿ ಆಗುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ಗಳಲ್ಲಿ. ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ಸರಿಯಾದ ರೀತಿಯಲ್ಲಿ ಪ್ರಿಪರೇಷನ್ಸ್ಗಳಿರೋದಿಲ್ಲ. ಸೊ ಆದ್ದರಿಂದ ನಿಮ್ಮ ಬಳಿ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಕೆಲವರು ಮಾತನಾಡಿರೋದುಂಟು. ಸೊ ಅದಕ್ಕಾಗಿ ಇವತ್ತು ಈ ಎವಿಡೆನ್ಸ್ ಅಂದರೆ ಏನು, ಯಾವ ದಾಖಲೆಗಳನ್ನು ಹಾಕಬೇಕು, ಕೆಲವೊಮ್ಮೆ ಕಕ್ಷಿದಾರರು ಹೇಳೋದು ಸರಿ ಇರುತ್ತೆ, ಕೆಲವೊಮ್ಮೆ ವಕೀಲರು ಹೇಳೋದು ಸರಿ ಇರುತ್ತೆ. ವಕೀಲರು ಹೇಳೋದನ್ನು ಕೆಲವೊಮ್ಮೆ ಕಕ್ಷಿದಾರರಿಗೆ ಅರ್ಥ ಮಾಡಿಕೊಳ್ಳುವ ಕಾನೂನು ಜ್ಞಾನ ಇರೋದಿಲ್ಲ. ಅವರು ಕೊಟ್ಟಿದ್ದೆಲ್ಲ ಹಾಕಬೇಕು ಅಂತ ಕೆಲವೊಮ್ಮೆ ಅಡಾಮೆಂಟ್ ಆಗಿರೋದು ನೋಡಿದ್ದೇನೆ. ಆದ್ದರಿಂದ ಕೆಲವೊಮ್ಮೆ ವಕೀಲರ ಮಾತನ್ನು ನೀವು ಕೇಳಬೇಕಾಗತ್ತೆ. ಕೆಲವೊಮ್ಮೆ ನೀವು ವಕೀಲರಿಗೆ ಪ್ರೀತಿಪೂರ್ವಕವಾಗಿ ವಿನಮ್ರತೆಯಿಂದ ನೀವು ಅವರಿಗೆ ಹೇಳಬೇಕು, ಸರ್ ಕೇಸ್ ಹೇಗಿದೆ, ನನ್ನ ಮೇಲೆ ಆರೋಪ ಹೇಗಿದೆ, ಅದನ್ನು ರುಜುವಾತು ಮಾಡೋದಕ್ಕೆ ಸಾಕ್ಷಿ ತುಂಬ ಅನಿವಾರ್ಯ, ಆದ್ದರಿಂದ ಇದು ಅವಶ್ಯ ಅಂತ ಅನ್ನಿಸ್ತಾ ಇದೆ, ದಯಮಾಡಿ ನೋಡಿ ಅರ್ಥ ಮಾಡಿ ಅಂತ ಹೇಳಿ ಕೇಳಬೇಕು. ಇಲ್ಲ ಅವರು ಏನು ಉತ್ತರ ಕೊಡ್ತಾರೆ ಅದು ನಿಮಗೆ ಸಮಂಜಸ ಅನಿಸಿದ್ರೆ ಆಗ ನೀವು ಅದನ್ನು ಒಪ್ಪಿಕೊಳ್ಳಿ. ಇಲ್ಲ ಅಂದರೆ ಇತರ ವಕೀಲರ ಬಳಿ ನೀವು ಈ ಸೆಕೆಂಡ್ ಒಪಿನಿಯನ್ಗಳನ್ನು ನೀವು ತೆಗೆದುಕೊಳ್ಳಬೇಕು. ಹೇಳಿದ್ದನ್ನೆಲ್ಲ ಬ್ಲೈಂಡಾಗಿ ಒಪ್ಪಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಅಲ್ಟಿಮೇಟ್ಲಿ advocate is there to serve you, to represent you in the legal frame effectively in the court of law. ನಿಮಗೆ ಕಾನೂನಿನ ಒಂದು ಏನು ಅವಶ್ಯಕತೆ ಇದೆ ಅದನ್ನು ತುಂಬ ಪರಿಣಾಮಕಾರಿಯಾಗಿ ನ್ಯಾಯಾಲಯದ ಮುಂದೆ ಅವರು ರೆಪ್ರೆಸೆಂಟ್ ಮಾಡಬೇಕು, ಪ್ರತಿನಿಧಿಸಬೇಕು. ನೀವು ಕೊಡುವಂತಹ ದಾಖಲೆಗಳನ್ನು ಹಾಕಬೇಕು. ಇದು ಅವರ ಆದ್ಯ ಕರ್ತವ್ಯವಾಗಿರುತ್ತೆ. ಅದು ಸರಿಯೇ. ಆದರೆ ಕೆಲವೊಮ್ಮೆ ಅಡಾಮೆಂಟಾಗಿ ಕಕ್ಷಿದಾರರು ಕೋರ್ತಾರೆ, ಇಲ್ಲ ಸಲ್ಲದ ಗಾಡಿ ಗಟ್ಟಲೆ ಡಾಕ್ಯುಮೆಂಟ್ಗಳನ್ನು ತರ್ತಾರೆ, ಹಾಕಬೇಕು ಅಂತಾರೆ. ಅದು ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನ್ಯಾಯಾಲಯದ ಪ್ರಕ್ರಿಯೆಗಳೇ ಬೇರೆ ಇರುತ್ತೆ. ಅಲ್ಲಿ ನಾವು ಏನು ರುಜುವಾತು ಮಾಡಬೇಕು ಅಷ್ಟನ್ನು ಮಾತ್ರ ನಾವು ಹೇಳಿದರೆ ಸಾಕಾಗುತ್ತೆ. ಅದನ್ನು ಬಿಟ್ಟು ಸೂಕ್ಷ್ಮವಾಗಿ ನಾವು ಹೇಳದೆ ಹೋದಲ್ಲಿ, ತೀಕ್ಷ್ಣವಾಗಿ ಹೇಳದೆ ಹೋದಲ್ಲಿ, ಸರಳವಾಗಿ ಹೇಳದೆ ಹೋದಲ್ಲಿ ಸಾಕಷ್ಟು ಗೊಂದಲಗಳನ್ನು ಮಾಡಿಬಿಟ್ರೆ ಆಗ ಪ್ರೊಸೀಜರ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ವಿಳಂಬ ಆಗುತ್ತೆ ನ್ಯಾಯದಾನ, ಹಾಗೂ ಕನ್ಫ್ಯೂಸ್ಡ್ ಆಗಿ ಕೊನೆಗೆ ವ್ಯತಿರಿಕ್ತವಾದಂತಹ ತೀರ್ಮಾನಗಳು ಬರುವಂತಹ ಸಂದರ್ಭಗಳು ಇರುತ್ತೆ. ಆದ್ದರಿಂದ ಇವತ್ತು ನಾನು ಈ ಒಂದು ಎವಿಡೆನ್ಸ್ ಏನು ಹಾಕಬೇಕು, ಯಾವ ದಾಖಲೆಗಳು ಅವಶ್ಯಕತೆ ಇರುತ್ತೆ, ಮತ್ತು ಯಾವ ರೀತಿಯಾಗಿ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಪ್ರಶ್ನೆಗಳಿಗೆ ಅಲೋ ಮಾಡಬೇಕು, ಇದರ ಬಗ್ಗೆ ನಿಮಗೆ ಇವತ್ತು ತಿಳಿಸಲಿಕ್ಕೆ ಬಯಸ್ತೇನೆ. ಕಕ್ಷಿದಾರರು ಕೆಲವೊಮ್ಮೆ ಕೇಳಿಕೊಟ್ಟಿದ್ದಾರೆ, ಆದ್ದರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಎವಿಡೆನ್ಸ್ ಅಂದರೆ ಏನು? ಸಾಕ್ಷಿ. ಕೋರ್ಟು ಅಂದರೆ ಸಾಕ್ಷಿ, ಸಾಕ್ಷಿ ಅಂದರೆ ಕೋರ್ಟು. ಕೋರ್ಟಲ್ಲಿ ಸಾಕ್ಷಿಗಳಿಲ್ಲದೆ ಏನೂ ನಡೆಯೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿದೆ. ನಾವು ಸಿನಿಮಾಗಳಲ್ಲೂ ನೋಡ್ತಾ ಇರ್ತೇವೆ. ಕೋರ್ಟ್ ಅಂದರೆ ಬಿಡ್ರಿ, ಅಲ್ಲಿ ಬರೀ ಸಾಕ್ಷಿ ಮಾತಾಡುತ್ತೆ, ನ್ಯಾಯ ಧರ್ಮ ನೀತಿ ಮಾತಾಡಲ್ಲ. ಅಲ್ಲಿ ಸಾಕ್ಷಿ ಇದ್ದರೆ
ನೋಡ್ತಾರೆ, ಇಲ್ಲ ಅಂದರೆ ಇಲ್ಲ ಎಂಬುವಂತಹ ಮಾತನ್ನು ಕೂಡ ನಾವು ನೋಡಿದ್ದೇವೆ. ಆದ್ದರಿಂದ ಇಲ್ಲಿ ಸಾಕ್ಷಿಯ ಒಂದು ಪ್ರಾಮುಖ್ಯತೆ, ಅದರ ಒಂದು ಪ್ರಾಧಾನ್ಯತೆ ಎಷ್ಟು ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ಈಗ ಎವಿಡೆನ್ಸ್ ಅಂದರೆ ನಾವು ಪ್ಲೇಂಟಿಫ್ ಅಂದರೆ ವಾದಪತ್ರ ಅಂದರೆ ಕೇಸು ಹಾಕಿದವನು ತನಗೆ ಏನೇನು ನಷ್ಟ ಆಗಿದೆ, ಯಾವ ರೀತಿ ಅನ್ಯಾಯ ಆಗಿದೆ, ಯಾವಾಗ ಆಗಿದೆ, ಯಾರಿಂದ ಆಗಿದೆ, ತನಗೆ ಏನು ನ್ಯಾಯ ಬೇಕು ಅನ್ನೋದನ್ನು ವಾದಪತ್ರದಲ್ಲಿ ಬರೆದಿರ್ತಾರೆ ಮತ್ತು ಅದರಲ್ಲಿ ಪ್ರಾರ್ಥನೆ ಪ್ರೇಯರಲ್ಲೂ ಇರುತ್ತೆ, ಹೇಳಿರ್ತಾರೆ. ಇನ್ನು ನಾವು ಪ್ರತಿವಾದಿಗಳು ಅಂದರೆ ಏನು, ಅವರು ತಕರಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಮತ್ತು ಅದರ ರಿಟರ್ನ್ ಸ್ಟೇಟ್ಮೆಂಟ್ ಅಬ್ಜೆಕ್ಷನ್ನಲ್ಲಿ ಅವರು ಹೇಳ್ತಾರೆ, ಈ ರೀತಿಯಾಗಿ ಇವರು ಕೇಸ್ ಹಾಕಿರೋದು ಸುಳ್ಳಿದೆ, ತಪ್ಪಿದೆ, ಇದನ್ನು ಈ ಒಂದು ಕಾರಣಗಳಿಂದಾಗಿ ನೀವು ವಜಾ ಮಾಡಬೇಕು ಅಂತೇಳಿ ಹೇಳಿರ್ತಾರೆ. ಅದಾದ ನಂತರ ವಾದ ಪ್ರತಿವಾದ ರಿಟರ್ನ್ ಸ್ಟೇಟ್ಮೆಂಟು ಇವೆಲ್ಲ ನೋಡಿ ಇಶ್ಯೂಸ್ನ ಫ್ರೇಮ್ ಮಾಡುತ್ತೆ ಜಡ್ಜು. ಅಂದರೆ ವಿವಾದಾಂಶಗಳನ್ನು ಏನು ವಾದಿ ಪ್ರೂವ್ ಮಾಡಬೇಕು, ಏನು ಪ್ರತಿವಾದಿ ಪ್ರೂವ್ ಮಾಡಬೇಕು ಅನ್ನೋದನ್ನು ವಿವಾದಾಂಶಗಳಲ್ಲಿ ಪ್ರೂವ್ ಮಾಡಿರುತ್ತೆ. ಕೋರ್ಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ನೀನು ಇದನ್ನು ರುಜುವಾತು ಮಾಡಬೇಕು ಅಂತ ಹೇಳಿ. ಉದಾಹರಣೆಗೆ ಈಗ ಡಿಕ್ಲರೇಷನ್ ಸೂಟ್ ಅಂತ ತಗೊಳ್ಳೋಣ. ನಾನು ಮಾಲೀಕ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಂತ ಹೇಳಿ ಕೇಳಿರುತ್ತೆ. ಮತ್ತು ಒಂದು ಅಲ್ಲೇನಾದ್ರು ಆಲ್ರೆಡಿ ಮನೆ ಕಟ್ಟಿಬಿಟ್ಟಿದ್ರೆ ಡಿಕ್ಲರೇಷನ್ ಏನು ಡೆಮಾಲಿಷನ್ ಅಂತ ಕೇಳಿರಬೇಕು ಅಂತ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಕ್ಲರೇಷನ್ಗೇನು, ನಿಮ್ಮ ಮಾಲೀಕತ್ವವನ್ನು ರುಜುವಾತು ಮಾಡಲಿಕ್ಕೆ ಏನು ಬೇಕು, ದಾಖಲೆಗಳೇ ಹೇಳಿಬಿಡುತ್ತೆ. ನಿಮಗಾಗಿರ್ತಕ್ಕಂಥ ಸೇಲ್ ಡೇಟು, ಖಾತಾ ಎಕ್ಸ್ಟ್ರಾಕ್ಟು, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ಸು, ಎನ್ಕಂಬರೆನ್ಸ್ ಸರ್ಟಿಫಿಕೇಟು, ಈ ರೀತಿಯಾಗಿ ನೀವು ಕೊಟ್ಟಿದ್ದಾದಲ್ಲಿ ನಿಮ್ಮ ಮಾಲೀಕತ್ವ ಅಲ್ಲಿ ರುಜುವಾತು ಆಗಿಬಿಡುತ್ತೆ. ಅದಕ್ಕೆ ಇನ್ನೇನು ಬೇಡದ ಇಲ್ಲದ ಸಲ್ಲದ ಕಂತೆ ಪುರಾಣಗಳ ದಾಖಲೆಗಳು ಅವಶ್ಯಕತೆ ಇಲ್ಲ. ಅಲ್ಲಿ ಕೋರ್ಟ್ ಕೇಳಿದೆ ವೆದರ್ ದ ಪ್ಲೈಂಟಿಫ್ ಹ್ಯಾಸ್ ಪ್ರೂವ್ಡ್ ದಟ್ ಈಸ್ ಅನ್ ಅಬ್ಸಲ್ಯೂಟ್ ಓನರ್ ಆಫ್ ದಿ ಪ್ರಾಪರ್ಟಿ, ಮಾಲೀಕ ಅಂತ ಹೇಳಿ ರುಜುವಾತು ಮಾಡಿದಾರಾ ಅಂತ ಹೇಳಿ ಅಷ್ಟನ್ನು ಕೇಳಿದೆ. ಅಷ್ಟನ್ನು ಮಾತ್ರ ಹೇಳಿದರೆ ಸಾಕು. ಇನ್ನು ಡೆಮಾಲಿಷ್ ಮಾಡಬೇಕು ಅಂತ ಕೇಳಿದರೆ, ಡೆಮಾಲಿಷ್ ಅಂದರೆ ನಿನ್ನ ಸ್ಥಳದಲ್ಲಿ ಜಾಗದಲ್ಲಿ ಅವನು ಕಟ್ಟಿದಾನ, ಅದಕ್ಕೇನು ಮಾಡಬೇಕು, ಕೋರ್ಟ್ ಕಮಿಷನರ್ನ ಅಪಾಯಿಂಟ್ ಮಾಡಿಸ್ಬೇಕು, ಅವ್ರು ಬರ್ತಾರೆ, ಸರ್ವೆ ಮಾಡ್ತಾರೆ, ಈ ಒಂದು ಮಾಲೀಕತ್ವದಲ್ಲಿ ಇಂಥ ವಾದಿಯ ಜಾಗ ಇದೆ, ಅದರಲ್ಲಿ ಇವರು ಅನಧಿಕೃತವಾಗಿ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ರಿಪೋರ್ಟ್ ಹಾಕಿದ್ರೆ ಅಲ್ಲಿ ಮುಗೀತು, ಇಟ್ ಇಸ್ ಫಿಟ್ ಟು ಬಿ ಡೆಮಾಲಿಷ್. ದೆನ್ ವಾಟ್ ಎಲ್ಸ್ ಯು ಹ್ಯಾವ್ ಟು ಪ್ರೊಡ್ಯೂಸ್, ವೈ ಅನ್ನೆಸೆಸರಿ ಡಾಕ್ಯುಮೆಂಟ್ಸ್ ಈಸ್ ರಿಕ್ವೈರ್ಡ್. ಬೇಡದ್ದು ಅಲ್ಲಿಂದ ಅವರು ಹಂಗಂದ್ರು, ಸಾರಿ ಅವತ್ತು ಹಿಂಗೆ ಹೇಳಿದರು, ಇದು ಹೇಳಿದರು, ಅದು ಹೇಳಿದರು, ಇದೆಲ್ಲ ತಂದು ಕೊಡ್ತಿರ್ತಾರೆ. ನಾವು ನೂರಾರು ಕೇಸುಗಳನ್ನು ನಡೆಸಿರೋ ಅನುಭವ ಇದೆ. ಕಕ್ಷಿದಾರರಿಗೆ ಕೆಲವೊಮ್ಮೆ ತಾಳ್ಮೆಗಳಿರೋದಿಲ್ಲ ಮತ್ತು ಮುಂಗೋಪಗಳಿರುತ್ತೆ. ಅವ್ರಿಗೆ ಹೇಳಿದ್ದನ್ನೆಲ್ಲ ಹಾಕಬೇಕು ಅಂತ ಬಯಸ್ತಾರೆ. ಕೆಲವು ಅಫಿಷಿಯಲ್ ಆಗಿ ಪ್ರೊಫೆಷ್ನಲ್ ಆಗಿ ಎಜುಕೇಟಿವ್ ಆಗಿರ್ತಾರೆ, ಹೇಳಿದ್ದನ್ನು ಅರ್ಥ ಮಾಡ್ಕೋತಾರೆ. ಎಲ್ಲ ಕಕ್ಷಿದಾರರು ಒಂದೇ ಥರ ಇರಲ್ಲ, ಎಲ್ಲರ ಟೆಂಪರ್ಮೆಂಟು ಒಂದೇ ಥರ ಇರಲ್ಲ, ಹಾಗೆ ಎಲ್ಲ ವಕೀಲರ ಟೆಂಪರ್ಮೆಂಟು ಒಂದೇ ಥರ ಇರೋದಿಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಟೆಂಪರ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ. ಆದ್ದರಿಂದ ಕೆಲವೊಮ್ಮೆ ಕಕ್ಷಿದಾರರ ಮಾತನ್ನು ವಕೀಲರು ಆಲಿಸಬೇಕು ಮತ್ತು ಕೆಲವೊಮ್ಮೆ ವಕೀಲರು ಹೇಳಿದ್ದನ್ನು ಕಕ್ಷಿದಾರರು ಆಲಿಸಬೇಕು. ಇಲ್ಲಿ ಪರಸ್ಪರ ಗೌರವ, ನಂಬಿಕೆ, ವಿಶ್ವಾಸ ಇದ್ದಾಗ ಮಾತ್ರ ಕೇಸು ಸರಿಯಾದ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತೆ ಎಂಬುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನೋಡಿ, ಕೆಲವೊಮ್ಮೆ ಉದಾಹರಣೆಗೆ ಒಂದು ಫ್ಯಾಮಿಲಿ ಮ್ಯಾಟರ್ ತಗೊಳ್ಳೋಣ. ಒಂದು ಡೈವರ್ಸನ್ನು ಹಾಕಿರ್ತಾರೆ, ಒಂದು ಕ್ರುಯಾಲಿಟಿ ಬೇಸಿಸ್ ಮೇಲೆ ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ. ಕ್ರುಯಾಲಿಟಿ ಅಂದರೆ ಏನು, ಫಿಸಿಕಲ್ ಕ್ರುಯಾಲಿಟಿ ಮತ್ತು ಮೆಂಟಲ್ ಕ್ರುಯಾಲಿಟಿ. ಇವರು ನನಗೆ ದೈಹಿಕವಾಗಿ ಹಿಂಸೆ ಮಾಡಿದ್ದಾರೆ, ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ದೈಹಿಕ ಹಿಂಸೆ ಮಾಡಿದರೆ ಅನ್ನೋಕ್ಕೆ ಏನು ಹಾಕಬೇಕು, ಹೊಡೆದಿರಬೇಕು, ಬಡ್ದಿರೋದು, ಅಥವಾ ಗಲಾಟೆ ಮಾಡಿರೋದು, ಹೊಡೆದಿರೋದು, ಹಲ್ಲೆ ಮಾಡಿರೋದು, ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಇದ್ದರೆ ಕೊಡಬೇಕು. ಅಥವಾ ಏನಾದರೂ ಡ್ಯಾಮೇಜ್ಗಳಾಗಿದ್ದರೆ ದೈಹಿಕವಾಗಿ ಅದನ್ನು MLC ಮಾಡಿಸಬೇಕು, ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನ ಹಾಕ್ಬಿಟ್ಟು ಮಾಡಿದರೆ ಅದು ಮಾನಸಿಕ, ಅದನ್ನು ಕೂಡ ನೀವು ದೈಹಿಕ ಕ್ರುಯಾಲಿಟಿನಲ್ಲಿ ಬಂದುಬಿಡುತ್ತೆ. ಇನ್ನು ಮಾನಸಿಕವಾಗಿ ಏನು, ಅವರನ್ನು ನೋಡದೇ ಇರೋದು, ಮಾತಾಡಿಸ್ದೇ ಇರೋದು, ಅವ್ರನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗದೇ ಇರೋದು, ಆಕೆನ ಸರಿಯಾದ ರೀತಿಯಲ್ಲಿ ಅಥವಾ ಆತನ ಗೌರವಿಸದೇ ಇರೋದು, ಆತನ ಭಾವನೆಗಳಿಗೆ, ಆಕೆಯ ಭಾವನೆಗಳಿಗೆ ಸ್ಪಂದಿಸದೇ ಇರೋದು, ವ್ಯತಿರಿಕ್ತವಾಗಿ ನಡ್ಕೊಳ್ಳೋದು, ಅಗೌರವವಾಗಿ ನಡ್ಕೊಳ್ಳೋದು, ಮನೆಯಲ್ಲಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುವುದು, ಮತ್ತು ಸರಿಯಾದ ರೀತಿಯಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸದೇ ಇರೋದು, ಇದೆಲ್ಲವೂ ಕೂಡ ಮಾನಸಿಕ ಹಿಂಸೆ ಆಗುತ್ತೆ, ಕ್ರೌರ್ಯ ಆಗುತ್ತೆ. ಮತ್ತು ಅವರವರ ದುಡ್ಡುಗಳನ್ನು ತೆಗೆದುಕೊಂಡು ಅವರನ್ನೇ ಆಚೆ ಹಾಕಿಬಿಡೋದು, ಅವರ ಮನೆಯಿಂದ ಅವರನ್ನೇ ಆಚೆ ಹಾಕ್ಬಿಡೋದು, ಮನೆಗೆ ಬರದೇ ಇರೋಂಗೆ ಇನ್ನೇನೇನೇನೋ ಬೇಡದ ಇಲ್ಲದ ಸಲ್ಲದ ಕ್ಷುಲ್ಲಕ ಆರೋಪಗಳನ್ನು ಮಾಡಿಬಿಡೋದು, ಕಾನೂನಿನಿಂದ ಏನೋ ಒಂದು ರಕ್ಷಣೆಯನ್ನು ಪಡ್ಕೊಂಬಿಡೋದು. ಈ ರೀತಿಯಾಗಿ ಎಲ್ಲ ಆದಾಗ ಇಷ್ಟನ್ನು ನಾವು ಪ್ರೂವ್ ಮಾಡಿದ್ರೆ ಸಾಕು, ಅಲ್ಲಿ ಕ್ರೌರ್ಯ ನಡೆದಿದೆ ಅಂತ ಹೇಳಿ
ಈ ಇಬ್ಬರ ನಡುವೆ ಏನು ಅನುರಾಗ ಇಲ್ಲ, ಸಂಬಂಧ ಇಲ್ಲ, ಒಂದು ಸಾಫ್ಟ್ ಫೀಲಿಂಗ್ಸ್ ಇಲ್ಲ, ಸೌಹಾರ್ದತೆ ಇಲ್ಲ ಎಂಬುವಂತಹ ಒಂದು ಎವಿಡೆನ್ಸನ್ನು ಪ್ರೂವ್ ಮಾಡಿದರೆ ಸಾಕು, ಕೇಸು ನಿಮ್ಮ ಪರವಾಗಿ ಆಗುತ್ತೆ. ಇನ್ನು ಇದು ಎವಿಡೆನ್ಸ್ಗಾಯಿತು. ಅದು ಬಿಟ್ಟು ಬೇಡದೇ ಇರೋದನ್ನೆಲ್ಲ ತೊಗೊಂಬಂದು ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇನ್ನು ಎವಿಡೆನ್ಸಿಗೆ ಮುಗೀತು. ಇನ್ನು ಕ್ರಾಸ್ ಎಕ್ಸಾಮಿನೇಷನಲ್ಲಿ ವಿಟ್ನೆಸ್ ಬಾಕ್ಸಲ್ಲಿ ಹಾಕಿದಾಗ ಇಲ್ಲ ಸಲ್ಲದ ಕ್ವಶನ್ಗಳು ಕೇಳೋದು, ಪಿರಿಪಿರಿ ಮಾಡೋದು, ಏನೋ ಕಿರಿಕಿರಿ ಮಾಡೋದು, ಈ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ ಅಂತಂದಾಗ ಆಗ ನೀವೇನು ಮಾಡಬೇಕು, ನಿಮ್ಮ ವಕೀಲರು ಏನು ಮಾಡಬೇಕು, ವಾದದಲ್ಲಿ ಏನು ಹೇಳಲಾಗಿದೆ, ಟೆಕ್ಸ್ಟಲ್ಲಿ ಏನು ಆರೋಪ ಇದೆ ಅಥವಾ ಏನು ಸಮಸ್ಯೆ ಆಗಿದೆ ಮತ್ತು ಪ್ರೇಯರಲ್ಲಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದರೆ ಮಾತ್ರ ನೀವು ಆನ್ಸರ್ ಮಾಡಿ, ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ. ಇದು ಔಟ್ ಆಫ್ ದಿ ಕೇಸ್ ಇದ್ದಾಗ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ನೂರಾರು ಕ್ವಶನ್ಸ್ಗಳನ್ನ ಅಲೋ ಮಾಡಿಕೊಂಡು ಕೆಲವೊಮ್ಮೆ ಜಡ್ಜ್ಗಳು ಕೂತಿರ್ತಾರೆ, ಲಾಯರ್ಗಳು ಸುಮ್ಮನೆ ಇರ್ತಾರೆ, ಪ್ರಶ್ನೆನೇ ಮಾಡೋದಿಲ್ಲ. ಕೆಲವು ಇರ್ರೆಲೆವೆಂಟ್ ಆಗಿ ಹೋಗ್ತಾ ಇರ್ತದೆ ಪ್ರೊಸೀಡಿಂಗ್ಸ್ಗಳು. ಸುಮ್ಮನೆ ಎಲ್ಲರಿಗೂ ದುಡಬೇಕು, ಯಾರಿಗೂ ಜವಾಬ್ದಾರಿ ಇಲ್ಲ. ಹೂ ಬೆಲ್ ದ ಕ್ಯಾಟ್, ಬೇಗ ಮುಗಿಸೋವಂಥದ್ದಿಲ್ಲ, ದಾವಂತ ಇಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಏನಾಗ್ತದೆ, ಮುಂದೂಡ್ತಾ ಇರ್ತಾರೆ, ಅನಾವಶ್ಯಕವಾದ ದಾಖಲೆಗಳನ್ನ ತಂದು ಹಾಕ್ತಾಯಿದ್ರೆ ಅದನ್ನು ತಗೊತಾನೇ ಇರೋದು. ಅದ್ರ ಮೇಲೆ ತಿರ್ಗಾ ಒಂದು ಎವ್ರಿ ಅಪ್ಲಿಕೇಶನ್ ಫಾಲೋಡ್ ಬೈ ಅಬ್ಜೆಕ್ಷನ್, ತಗೊಂಬಂದು ಅದನ್ನು ಹಾಕೋದು, ಇದಿದೆ ಸಿಕ್ತು ಅದು ಸಿಕ್ತು ಆಗ್ತಾ ಇರೋದು, ತಿರ್ಗಿ ಅದಕ್ಕೊಂದು ಅಬ್ಜೆಕ್ಷನ್ ತಕರಾರು, ತಿರ್ಗಿ ಅದಕ್ಕೊಂದು ಹಿಯರಿಂಗು, ಅದಕ್ಕೊಂದು ಆಪೋಸಿಟ್ ಹಿಯರಿಂಗು, ದೆನ್ ಅದಕ್ಕೊಂದು ಆರ್ಡ್ರು, ಅದಕ್ಕೊಂದಷ್ಟು ದಿವಸ. ಯಾಕೆ ಕೇಸು ಡಿಲೇ ಆಗುತ್ತೆ? ಬಿಕಾಸ್ ಆಫ್ ಆಲ್ ದಿಸ್ ರೀಸನ್ಸ್ ಆ್ಯಂಡ್ ಟ್ರೈಯಿಂಗ್ ಟು ಪ್ರೊಡ್ಯೂಸ್ ಆಲ್ ಇರ್ರೆಲೆವೆಂಟ್ ಡಾಕ್ಯುಮೆಂಟ್ಸ್. ಈಗ ಅದ್ರ ಮೇಲೆ ಇರ್ರೆಲೆವೆಂಟ್ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಟೆಕ್ಸ್ಟಲ್ಲಿ ಟೆಕ್ಸ್ಟ್ ಆಫ್ ದಿ ಬಾಡಿ ಅಂದರೆ ವಾದದಲ್ಲಿ ಅಥವಾ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ವಾದ ಮತ್ತು ಪ್ರತಿವಾದದಲ್ಲಿ ಏನು ಹೇಳಲಾಗಿದೆ, ಕೋರ್ಟಿಗೆ ಸಬ್ಮಿಟ್ ಮಾಡಿರುವ ದಾಖಲೆಗಳಲ್ಲಿ ಏನು ಹೇಳಲಾಗಿದೆ, ಅದರ ಮೇಲೆ ಪ್ರಶ್ನೆಯನ್ನು ಮಾಡಬೇಕೇ ಹೊರತು ಇಲ್ಲದ ಸಲ್ಲದ ಪ್ರಶ್ನೆಗಳನ್ನು ಮಾಡಿದಾಗ ನೀವು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ನಿಮ್ಮ ವಕೀಲರು ಹೇಳಬೇಕು, ಇಟ್ ಈಸ್ ಟೋಟಲಿ ಇರ್ರೆಲೆವೆಂಟ್ ಕ್ವಶನ್ಸ್, ಇಟ್ ಈಸ್ ನಾಟ್ ದೇರ್ ಇನ್ ದಿ ಕೇಸ್, ಇಟ್ ಈಸ್ ನೋವೇರ್ ರಿಲೇಟೆಡ್ ಟು ದಿಸ್ ಕೇಸ್. ಆದ್ದರಿಂದ ಇಂತಹ ಅಪ್ರಸ್ತುತ, ಅಸಮಂಜಸ, ಅಸಮರ್ಥ ಪ್ರಶ್ನೆಗಳನ್ನು ಕೇಳಬಾರ್ದು. ಇಟ್ ಈಸ್ ಔಟ್ ಆಫ್ ದ ಪರ್ವ್ಯೂ ಆಫ್ ದಿ ಕೇಸ್ ಅಂತ ಹೇಳಿ ಇನ್ನು ನಿಮ್ಮ ವಕೀಲರು ಅಬ್ಜೆಕ್ಷನ್ ಹಾಕಬೇಕು. ಜೆರಾಕ್ಸ್ ಕಾಪಿಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಅಲೋ ಮಾಡಬಾರ್ದು. ಇದು ಜೆರಾಕ್ಸ್ ಕಾಪಿ ಇದೆ, ಇದನ್ನು ನಾವು ಮಾರ್ಕ್ ಮಾಡಬಾರ್ದು ಅಂತ ಹೇಳಬೇಕು. ಇಲ್ಲ ಸಲ್ಲದ ಕೆಲವು ತೇಜೋವಧೆ ಮಾಡುವಂತಹ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಅದನ್ನು ಸ್ಟಾಪ್ ಮಾಡಿಸಬೇಕು. ಅಬ್ಜೆಕ್ಟ್ ಯುವರ್ ಆನರ್ ಅಂತ ಹೇಳಬೇಕು. ಏನೋ ಕೆಲವೊಮ್ಮೆ ಕನ್ಫ್ಯೂಸ್ ಮಾಡುವಂತಹ, ಒತ್ತಡ ಏರಿ ಒಂದು ಬೆದರಿಸುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಅಬ್ಜೆಕ್ಷನ್ ಮಾಡಬೇಕು ವಕೀಲರು. ಇದೆಲ್ಲವನ್ನು ಮಾಡಿದಾಗ ತಾನೇ ನಿಮಗೆ ಒಂದು ಸಪೋರ್ಟ್ ಸಿಗುವಂಥದ್ದು. ಕನ್ಫ್ಯೂಸ್ ಮಾಡಿ ಏನೇನು ಉತ್ತರಗಳನ್ನು ತೆಗೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾಗ ಅಲ್ಲಿ ಅಬ್ಜೆಕ್ಟ್ ಮಾಡಬೇಕು. ಮತ್ತು ಕಕ್ಷಿದಾರರು ಅಷ್ಟೇ ಸುಮ್ಮನೆ ಬ್ಲೈಂಡಾಗಿ ಏನು ಹೋಗಿ ಕೂತ್ಕೊಂಡ್ಬಿಡೋದಲ್ಲ, ನಿಂತ್ಕೊಂಡ್ಬಿಡೋದಲ್ಲ, ಯಾರನ್ನು ಬ್ಲೈಂಡಾಗಿ ನಂಬಿಡೋದಲ್ಲ. ಹೋಗುವ ಮುನ್ನ ನೀವು ತಯಾರಿಯನ್ನು ಮಾಡಿಕೊಂಡಿರಬೇಕು. ನಾನು ಏನು ಕೇಸ್ ಹಾಕಿದ್ದೇನೆ, ಕೇಸಿನ ನಂಬರ್ ಏನು, ಅಥವಾ ಒಂದು ಪ್ರಾಪರ್ಟಿ ಕೇಸ್ ಹಾಕಿದರೆ ನಾನು ಯಾವ ಪ್ರಾಪರ್ಟಿ ಶೆಡ್ಯೂಲು ಮೇಲೆ ನಾನು ಕೇಸ್ ಹಾಕಿದ್ದೇನೆ, ಆ ಶೆಡ್ಯೂಲ್ನ ತಿಳ್ಕೋಬೇಕು, ಸರ್ವೆ ನಂಬರ್ ತಿಳ್ಕೋಬೇಕು, ಎಕ್ಸ್ಟೆಂಟ್ ತಿಳ್ಕೋಬೇಕು, ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ ಏನಿದೆ ತಿಳ್ಕೋಬೇಕು, ಅದರ ಒಟ್ಟು ವಿಸ್ತೀರ್ಣ ಏನಿದೆ ತಿಳ್ಕೋಬೇಕು, ಆ ದಾಖಲೆ ಯಾರಿಂದ ಬಂತು ಅನ್ನೋ ತಿಳ್ಕೋಬೇಕು, ಹೇಗೆ ಅದು ನಿಮಗೆ ಬರಬೇಕು ಅಂತ ತಿಳ್ಕೋಬೇಕು. ಪಾರ್ಟಿಷನ್ ಸೂಟ್ ಆಗಿದ್ದರೆ ವಂಶವೃಕ್ಷ ಹಾಕಿರಬೇಕು, ಅದರಲ್ಲಿ ನಿಮ್ಮ ಒಂದು ಸ್ಥಾನ ಎಲ್ಲಿದೆ ಅನ್ನೋದನ್ನು ಹೇಳಬೇಕು. ಮತ್ತು ನಿಮ್ಗೆ ಅವರಿಂದ ಏನು ತೊಂದರೆ ಆಯಿತು ಅಂತ ಕೇಳಿದಾಗ ಹೇಳಬೇಕು. ಇಷ್ಟು ವಿಷಯ ನಿಮಗೂ ಗೊತ್ತಿರಬೇಕು. ಅಲ್ಲೋಗಿ ನೀವು ಕಣ್ ಬಾಯಿ ಬಿಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಈವನ್ ಯು ನೀಡ್ ಟು ಪ್ರಿಪೇರ್, ಇಟ್ ಈಸ್ ಯುವರ್ ಕೇಸ್. ಆದ್ದರಿಂದ ನೀವು ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಇಲ್ಲದೆ ನೀವು ವಿಟ್ನೆಸ್ ಬಾಕ್ಸಿಗೆ ಹೋಗಲೇಬಾರ್ದು. ಇದು ಚೆನ್ನಾಗಿ ತಿಳಿದುಕೊಳ್ಳಿ. ಯಾವುದೇ ಒತ್ತಡಗಳಿದ್ದರೂ ಹೋಗಬಾರ್ದು. ನೀವು ಡೇಟ್ ತೊಗೊಳ್ಳಿ ಅಥವಾ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ ಹೋಗಬೇಕು ಅನ್ನೋದು ನನ್ನ ಆಶಯ. ಮತ್ತು ಅನಾವಶ್ಯಕ ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮೊನ್ನೆ ಒಂದು ಪ್ರಶ್ನೆ ಬಂತು ನನಗೆ, ಸರ್ ಇದು ಡೈವರ್ಸ್ ಕೇಸ್ ಫೈಲ್ ಮಾಡಿದ್ದಾರೆ ಕ್ರೂಯಾಲಿಟಿ ಬೇಸಿಸ್ ಮೇಲೆ, ಅದರಲ್ಲಿ ಪ್ರಾಪರ್ಟಿ ಏನು ಕ್ಲೈಮ್ ಮಾಡಿಲ್ಲ ನನ್ನ ಗಂಡ, ಬಟ್ ಆದರೆ ಅಪೋಸಿಟ್ ಲಾಯರು ಬರೀ ಪ್ರಾಪರ್ಟಿ ರಿಲೇಟೆಡ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ, ನನಗೆ ಇರಿಟೇಟ್ ಮಾಡ್ತಾ ಇದ್ದಾರೆ. ಈಸ್ ಆಸ್ಕಿಂಗ್ ಸೋ ಮೆನಿ ಇಂಟರ್ನಲ್ ಥಿಂಗ್ಸು ಮತ್ತು ಕ್ಯಾಲ್ಕುಲೇಷನ್ನು, ಅಕೌಂಟ್ಸು, ಬ್ಯಾಂಕ್ ಸ್ಟೇಟ್ಮೆಂಟ್ಸು ಇದೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವರು ಕೇಳಿದರು. ಆಗ ನಾವೇನು ಹೇಳಬೇಕು? ಈಗ ಗಂಡನ ದುಡ್ಡಿಂದ ಕ್ರಯಪತ್ರ ಆಗಿದ್ದೇ ಆದಲ್ಲಿ ಗಂಡನನ್ನು ಹೊರಗಡೆ ಹಾಕ್ಬಿಟ್ರೆ ಪ್ರೇಯರಲ್ಲಿ ಕೇಳದೆ ಹೋದರೂ ಆ ಗ್ರೌಂಡ್ ಬಂದು ಡೈವರ್ಸ್ ಗ್ರೌಂಡ್ ಬಂದು ಕ್ರೂಯಾಲಿಟಿ ಇದೆ.
ಗಂಡನ ಹಣವನ್ನು ಉಪಯೋಗಿಸಿಕೊಂಡು ಮನೆಯನ್ನು ತಗೊಂಡು ಇವತ್ತು ಗಂಡನ್ನೇ ಆಚೆ ಹಾಕ್ಬಿಟ್ಟಿದ್ದಾರೆ ಅಂತ ಪ್ರೂವ್ ಮಾಡುವ ಪ್ರಯತ್ನವನ್ನು ವಕೀಲರು ಮಾಡ್ತಾ ಇರ್ಬೋದು. ಸೊ ಕೆಲವೊಮ್ಮೆ ಪ್ರೇಯರು ಕಂಟೆಂಟಲ್ಲಿ ಇಲ್ಲದೆ ಹೋದರೂ ಆ ಗ್ರೌಂಡಿಗೆ ಅದು ರಿಲೇಟ್ ಆಗಿದ್ದಾಗ, ಕ್ರುಯಾಲಿಟಿ ಆಗಿದ್ದಾಗ ಆಗ ಪ್ರಶ್ನೆಗಳನ್ನು ಕೇಳಬಹುದು. ಔಟ್ ಆಫ್ ದಿ ಗ್ರೌಂಡ್, ಔಟ್ ಆಫ್ ದಿ ಪಿಕ್ಚರ್, ಔಟ್ ಆಫ್ ದಿ ಕೇಸ್, ಇರ್ರೆಲೆವೆಂಟ್ ಅಂತ ಅನ್ನಿಸಿದಾಗ ನೀವು ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನೀವು ಇನ್ನು ತುಂಬ ಪ್ರವೋಕ್ ಆಗದೆ, ಎಮೋಷನ್ ಆಗದೆ, ಸರಳವಾಗಿ ಕೇಳಿದ ಪ್ರಶ್ನೆಗಳಿಗೆ ಎಸ್ ಅಥವಾ ನೋ ಅಂತ ಉತ್ತರ ಕೊಡ್ಬೋದು. ಇಲ್ಲ ಇಟ್ ಈಸ್ ಹೈಲಿ ಇರ್ರೆಲೆವೆಂಟ್ ಅಂತ ಹೇಳ್ಬೋದು, ಇದು ಕೇಸಿಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು, ಅಥವಾ ನನಗೆ ಇದಕ್ಕೆ ಉತ್ತರ ಕೊಡೋದಿಲ್ಲ, ಇದು ಗೊತ್ತಿಲ್ಲ, ಅಥವಾ ಇದು ಅಸಮಂಜಸ, ಈ ರೀತಿಯಾಗಿ ಶಾರ್ಟಾಗಿ ಉತ್ತರ ಕೊಡಿ. ಇನ್ಸ್ಟೆಡ್ ಆಫ್ ಗೆಟ್ಟಿಂಗ್ ಪ್ರವೋಕ್ ಆಗಿ ಏನೇನೋ ಉತ್ತರಗಳನ್ನು ಕೊಟ್ಟು ಬಿಡೋದಲ್ಲ. ಸೊ ಆದ್ದರಿಂದ ನಾವು ಎವಿಡೆನ್ಸ್ ಹಾಕಬೇಕಾದ್ರೆ ಏನನ್ನು ಗಮನಿಸಬೇಕು, ಕ್ರಾಸ್ ಮಾಡುವಾಗ ಏನನ್ನು ಗಮನಿಸಬೇಕು, ಮತ್ತು ಕ್ರಾಸ್ ಮಾಡುವಾಗ ಕಕ್ಷಿದಾರನ ಜವಾಬ್ದಾರಿಗಳು ಏನು, ಪ್ರಿಪೇರ್ ಆಗಿ, ನಿಧಾನವಾಗಿ, ಎಮೋಷನ್ ಆಗದೆ, ಲಾಜಿಕಲ್ ಆಗಿ, ಶಾರ್ಟಾಗಿ ಆನ್ಸರ್ ಮಾಡಬೇಕು, ಸ್ವೀಟಾಗಿ. ಮತ್ತು ವಕೀಲರುಗಳು ಕೂಡ ರಕ್ಷಣೆಯನ್ನು ಮಾಡಬೇಕು ಅಂತಹ ಸಂದರ್ಭಗಳಲ್ಲಿ. ಸೊ ಇದಿಷ್ಟು ವಿಷಯಗಳನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿ ಜ್ಞಾನ ನಿಂತಲ್ಲಿ ನಿಲ್ಲದೆ ಇತರರಿಗೂ ಕೂಡ ಪಸರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.